ಜೈ ಶ್ರೀರಾಮ್ ರಾಧೆ ರಾಧೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೆಂಗಿದ್ರಿ? ಚಲೋ ಇದ್ದೀರಿ ಅಂತ ಅನ್ಕೋತೀನಿ ರೀ ಫ್ರೆಂಡ್ಸ. ನಾನು ಚಲೋ ಇದ್ದು ನೋಡಿರಿ. ಬರ್ರಿ ಫ್ರೆಂಡ್ಸ್, ಇವತ್ತು ವ್ಲಾಗ ಸ್ಟಾರ್ಟ್ ಮಾಡಮಂತ್ರಿ. ಇವತ್ತು ಗುರುವಾರ ನೋಡಿರಿ ಫ್ರೆಂಡ್ಸ. ಬೆಳಗ್ಗೆ ಜಲ್ದಿನೇ ಎದ್ದೀನಿ ರೀ. ಎದ್ದು ದೇವ್ರ ಪೂಜೆ ಮಾಡೀನಿ ಮಾಡಿ ಇನ್ನೇನು ಅಡುಗೆ ಮಾಡ್ಬೇಕು ರೀ. ಹುಡುಗರು ಏನೋ ಮನ್ಕೊಂಡವ. ಇಲ್ಲಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ರೀ. ಅಡುಗೆ ಮಾಡಿ ನಾನು ಕೆಲ್ಸಕ್ಕೆ ಹೋಗ್ಬೇಕಲ್ರಿ. ಅದಕ್ಕಾಗಿ ಇನ್ನೂ ಮುಕ್ಕೊಂಡಾರ ಅವ್ರಿಗೆ ಎಬ್ಬಿಸ್ತೀನಿ ರೀ ಒಂದಮ್ಮ. ಅವ್ರು ಎದ್ರೆ ನಮ್ಮ ಮುಂದಿನ ಕೆಲಸಗಳು ಆ ಥರ ಅಲ್ತಾನೆ ಆಗಂಗಿಲ್ಲ. ತೋರಿಸ್ತೀನಿ ನಮ್ಗೆ ಅವ್ರು ಮನ್ಕೊಂಡ್ರೆ ಅವ್ರಿಗೆ ಎಬ್ಬಿಸ್ತೀನಿ ಈಗ. ಹೇಳ್ರಿ ಇಲ್ಲೋ ಪುಲಿ ಅಂಟಾಗಿರಲ್ಲ ಹತ್ತು ಟೈಮ್ ಹೇಳೋಣ. ಹಲ್ತಿಕೋ ಹೇಳ್ರಿ ವಿರಾಜ್. ಹಾಂ ಸಾತಿಲ್ಲ ಪೋಣೆ ಅಂಟಾಗದ ಹೇಳೋ ವಿರು ಹೇಳೋ ನೋಡ. ಅಕ್ಕ ಬಂದಿಲ್ಲ, ನೀವೇ ಜಲ್ದಿ ಬಂದಿರಲ್ಲ. ಬುಡ್ ಕಳಿಯವು ಏನೇನು ಮಾಡಿ ಬಂದೆಪ್ಪ ಸಾಲಾಗ? ಹ್ಞೂ ಯಾಕೋ ಉಳ್ಳು ಕೊಟ್ಟಿಲ್ಲ ಉಂಡಿರಿ? ಹಾಂ ಬಣ್ಣ ಹಂಗೆ ಬುದ್ಧಿರು. ಹಾಂ ಯಾಕೋ ಹೆಂಗೆ ಬಿದ್ದಿ? ಖಾರ ಮಾಡಿ ತಕೊಂಬರ್ತ ಹೆಂಗ್ರು ಹೆಂಗೆ ಬಿದ್ದೀವಿ ಅಂತಪ್ರಿ ಬಿಡೋದಲ್ಲ ಕೈಗೆ. ಚಿಂತ ಬಿಳಿಸ ಅವ್ವಾ ಜರ ನೋಡಿ ಮಾಡಿ ಆಡಕ್ಕೆ ಬರಲ್ಲ. ಹ್ಞೂ ನೋಡಿ ಮಾಡಿ ಆಡ್ಬೇಕಿಲ್ಲ. ಇಂಥಪ್ರಿ ಬಿಡ್ಕೊಂಬರ್ತಾರೆ ಶಾಲೆಯಾಗ. ಹೇಳು ಏನು ಹೇಳಿರತ್ತೆ ಅಭ್ಯಾಸ? ಅಬ್ಬಾಸ್ ಕೊಟ್ಟ. ಏನು ಹೇಳ? ಫ್ರೆಂಡ್ಸ್, ನಾನು ಇಷ್ಟ ತನಕ ಮನ್ಕೊಂಡಿದ್ದೆ ರೀ. ಮುಖ ನೋಡ್ರಿ ಹೆಂಗಾಗಿಬಿಟ್ಟ ನಂದು. ನಿದ್ದೆ ಹೊಂಟಿತ್ತು ರೀ. ಅದಕ್ಕಾಗಿ ಮುಕ್ಕೊಂಡಿನಿ. ನೀರು ರಾತ್ರಿ 2-3 ತನಕ ನೀರು ತುಂಬೀನಿ ರೀ ಅಲ್ಲಿ. ಅದಕ್ಕಾಗಿ ನಾನು ನಿದ್ದೆ ಇದ್ದಿದ್ದಿಲ್ಲ ಮುಕ್ಕೊಂಡಿನಿ ರೀ. ಹಣಿಮೆಟ್ಟು ಟಿಕ್ಲಿಸಿದ್ನ ಇಲ್ಲಿ ನೋಡ್ರಿ ಎಲ್ಲ ಹೋಗ್ಬಿಟ್ಟೆ. ಎದ್ದೀನಿ ರೀ. ಅದು ಕೂತೀನಿ ಬಂದಾರ ಇವ್ರು ಶಾಲೆದಿಂದ ಹೀಗೆ ಬಂದಾರ. ಮುಖಕ್ಕೆ ಮುಖ ತುಕ್ಕೊಂಬೋಗಿ ಊಟ ಮಾಡತ್ತಿ. ಬಟ್ಟಿದೆ ಒಂದು ಟೆನ್ಷನ್ ಆಗ್ಬಿಟ್ಟ ನೋಡ್ರಿ ಫ್ರೆಂಡ್ಸ್. ಬಟ್ಟೆ ಹಂಗೆ ಕಿನ್ಕಂಡು ಬಟ್ಟೆಗಳು ಒಣಗಲ್ಲ. ಯಾವಾಗ ಅಲ್ಲಿ ಮ್ಯಾಗ ಹಗ್ಗದ ಮ್ಯಾಗ ಅಲ್ಲಿ ಹಾಕಿನಿ. ಮಳೆ ಅಂದ್ರೆ ಮಳೆ ಅದ್ರ ಮಳೆನೇ ಕಟ್ಟಾಗಲ್ದು. ಅಲ್ಲಿ ಬಟ್ಟೆ ಒಣ ಹಾಕಿನಿ. ಇಲ್ಲಿನ ಬಟ್ಟೆ ಒಣ ಹಾಕ್ಬೇಕ್ರಿ. ಅವು ಹಂಗೆ ಇಟ್ಟಿನಿ ಜಾಗಿಲ್ಲ ಬಟ್ಟೆ. ಹೇಳಿಜ್ಜು ಬಟ್ಟೆ ಹಾಕೋ ಕಳಿ. ನೀ ಬಟ್ಟೆ ಹಾಕೊಳ್ಳಿ ಹಾಕೋ ಇವೆ. ಮೊದಲೇ ಬಟ್ಟೆ ಒಣಗಲಾಗ ಕಳಿಬೇಡ್ರಿ. ಅವೇ ಹಾಕೋರಿ ಸಾಲಿ ಬಟ್ಟೆ. ನಾಳೆ ಈ ಕಲರ್ ಡ್ರೆಸ್ ಇರ್ತಾವ ಅದಕ್ಕೆ ಅವೇ ಹಾಕೋರಿ. ಅದಕ್ಕೆ ಯಾವ್ಯಾವ ಬಟ್ಟೆ ಹಾಕೋ ನಾಳೆ ಒಗ್ದಕ್ಲ ಬರ್ತ. ಕೈ ತೊಗೊಂಬಂದೇನೋ. 3 ಕೀ ಬಂದಾರ. ನಾನು ಅವಾಗ ಮುಕ್ಕೊಂಡೆ ಕೀ ಎದ್ದೀನಿ. ಇಜ್ಜಿ ಏನು ನಡ್ಸಿವ ನೀ ಹಿಂಗೆ ಬನ್ನಿ ಮನೆ ಭಾಷೆದ? ಏ ವಿರಾಜ್ ಇವ್ರು ಕೂಡ ಚೀರ್ಚಿರಿ ಆಡ್ದ ಗಂಟ್ಲು ಹೋಗೋದ್ರಾಗ ಇಂಥ ಮಳೆ ಹೊಂಟೋದಿಲ್ಲ. ಆಟ ಆಡ್ತಾರ. ವಿರಾಜ್ ಇಲ್ಲಿ ಬಾರ ನೀ. ಯವ್ವಾ ಮಳೆಯಾಗ ನೀರು ಆಡತ್ತೀರಿ ಸತ್ತನ. ನೀವು ಬರ್ರಿ ಇಬ್ರು ಬಂದಿರಿ ಏಟಿ ಮಳೆ ನೀರು ಮನೆ ಮಳೆ ನೀವು ಆಡತ್ತೀರಲ್ಲ. ಒಳ ಬರ್ರಿ ನೀವು ಇಬ್ರು ಒಳ ಬರ್ರಿ. ನಿಮಗೆ ಹೇಳಿ ನಾವು ಅಂದ್ರೆ ಬಟ್ಟೆ ಒಣಗಲಾಗ್ಯಾರು. ಇಂಥ ಮಳೆಯಾಗ ನೀನು ನೆಗಡಿ ಬರ್ತದ. ನೀರು ಆಡ್ತೀರಿ ವಿಜ್ಜಿಗರೇ. ನೀವು ಬಾ, ನೀ ಒಳ ಬರ್ರಿ ಇಬ್ರು. ನೋಡ್ರಿ ಫ್ರೆಂಡ್ಸ್, ನಾ ಒಳಗೆ ಕೂತೀನಿ. ಇವ್ರು ಯಾವ ರೇಂಜಿಗೆ ನೀರು ಆಡ್ಲಕ್ಕ. ಅವ್ವ ಅಮ್ಮು ನೀನು ತೂಪನ್ ಕೇಳಲಿ ತೀತಾ घाण पाणी मध्ये खेळाली किती छान आहे ग बाई तू. ಬರ್ರಿ ಇಬ್ರು ಮನೆ ಬರ್ರಿ ಮಾಡ್ತೀನಿ ನಿಮಗೆ. ನಾ ಆಟ ಆಡತ್ತಾರ ಹೊರಗತ್ ನಾ ಬಿಟ್ಟೀನಿ ರೀ. ಮಳೆ ಹೊಂಟ್ರೆ ಮಳೆಗೆ ಆಟ ಆಡ್ಲಕತ್ತಾರ ಅವ್ರು. ನಾ ಲಕ್ಷ್ಯ ಕೊಟ್ಟಿಲ್ಲ ಆಡಕತ್ತಿದ್ದು. ನೀವು ಒಳಗರೆ ಬರ್ರಿ, ನೀವು ತೋರಿಸ್ತೀನಿ. ಸುಮ್ಮ ಆಡಕತ್ತಾರ ಇಲ್ಲಿ ಹೊರಗತ್ ನಾ ತಿಳಿದಿ. ಮಳೆಯಾಗ ಅಂತಪ್ಪ ಹೊರೆ ಆಡತ್ತಾರ. ಸೋನಿದ ಹಸಿ ಕಿಚ್ಚು ಮಾಡ್ರಿ ಟವಲ್ಲ ರೀ. ಅಯ್ಯಪ್ಪು ಬಾ ಬಾನಿ ಒಳ ಬಾನಿ. ಮತ್ತೆ ಹೋಗ್ತೀಯ ಹೊರಗೆ? ಬರ್ತೀರಿ ಇಲ್ಲಿ ಇಬ್ರು? ಏನು ಏಟ್ ಬೇಕೀಗ? ಎದ್ರ ಟವಲ್ ಕೊಡ್ಬೇಕು ನಿಮ್ಗೆ? ಹಂಗೇನಿದ್ರೆ ಹಾಂ ವರ್ಷ ಗೊತ್ತಾರೆ ನಿನಗೆ. ಫ್ರೆಂಡ್ಸ್, ಕೈಕಲ್ ಮುಖ ತೊಳ್ಕೊಂಡು ಕೂತೀನಿ ರೀ ನಾನು. 5:30 ಆಗ್ಯದ. ಏನೋ ಪಿಲ್ಲು ಬಂದಿಲ್ಲ. ಇವರಿಬ್ಬರೇ ಬಂದಾರ. ಅವ್ರು ಮಳೆ ಬಂತು ಕಂಡಪ್ಟಿ ಆಡತ್ತಿರು. ವಿಜ್ಜಿನ ಆಡ್ಯಾನ, ವಿರಾಜ್ ನೋಡ್ಯಾನ. ಇಡತನ ಮಾರಿ ತೊಳೆದೀನಿ. ಬಟ್ಟೆ ಚೇಂಜ್ ಮಾಡೀನಿ. ನೆಗಡಿ ಬರ್ತವ್ರ ಪಪ್ಪ ಬೈತಾರಿ. ನೆಗಡಿ ಬತ್ತ ಮತ್ತೆ ಹೆಗಣ ಆಗ್ಬಿಡ್ತದ ಹುಡುಗರಿಗೆ. ಅದಕ್ಕೆ ಬೈತಾರ. ನಂಗೆ ಗೊತ್ತಿಲ್ಲ ಆಡ್ತಾನ ಮಳೆಗೆ ಆಡ್ಯಾರಿ ಅವರು. ಕೈಕಲ್ ಮುಖ ಇವ ಒಬ್ಬ ತೊಗೊಂಡಿಲ್ಲ ರೀ. ವಿಜ್ಜಿ ತೊಗೊಂಡಾನ. ವಿಜ್ಜಿ ಒಬ್ಬ ತೊಗೊಂಡಾನ. ಇವೇನ ತೊಗೊಂಡಿಲ್ಲ.
ನಮ್ಮ ಪಿಲ್ಲೂ ಬರ್ತಾಳ್ರಿ. ಈಗ ನಂಗೆ 2 ದಿನ ಐತ್ರಿ ವೀಡಿಯೋ ಮಾಡೋಕ್ಕಾಗಿಲ್ಲ ರೀ ಫ್ರೆಂಡ್ಸ. ಮಾಡೋಕ್ಕೆ ಬೇಸರ ಹೊಂಟದ ರೀ, ವೀಡಿಯೋ ಮಾಡೋಕ್ಕೂ ಬೇಸರ ಹೊಂಟದ. ಯಾಕಂದ್ರೆ ಪೈಲದ ಥರ ವೀಡಿಯೋನೂ ಓಡಲಾಗ್ಯಾವ ರೀ. ಬಟ್ ಈಗ ಹೆಂಗೆ ರೀ, ಕಂಟೆಂಟ್ ಬೇಕು ರೀ. ಒಟ್ಟು ವೀಡಿಯೋದಾಗ ಕಂಟೆಂಟ್ ಇರ್ಬೇಕು, ಏನಾದರೂ ಒಂದು ಇರಬೇಕು ಅಂದರೆ ವೀಡಿಯೋ ಓಡ್ತಾರೆ, ಇಲ್ಲ ಅಂದ್ರೆ ಓಡಲ್ಲ. ಏನಾದರೂ ಇರಬೇಕು ರೀ ಕಂಟೆಂಟ್. ಅಂದ್ರೆ ಏನೋ ನಮ್ದು ಏನಿಲ್ಲ ರೀ, ಡೈಲಿ ಲಾಗ್ ನಮ್ದು ಏನದ ಮನೆಯದು ಅದಷ್ಟೇ ಹಾಕ್ತೀವಿ ರೀ. ಡೈಲಿ ಲಾಗ್ ಹಾಕ್ತೀವಿ, ದಿನ ಹಾಕಿ ನೋಡೋರಿಗೆ ಬೇಸರ ಬಂದಂತ ತಿಳ್ಕೊಂಡು 2 ದಿನ ಆಯ್ತು ರೀ ವೀಡಿಯೋ ಹಾಕಿಲ್ಲ ರೀ. ಅದೇ ತಿಳ್ಕೊಂಡು ಕೂತೀನಿ ರೀ. ನೋಡೋರು ಬೇಸರ ಬರ್ತಪ್ಪ. ಏನಾದರೂ ಒಂದು ಕಂಟೆಂಟ್ ಇತ್ತಂದ್ರೆ ಮನುಷ್ಯ ಅವರು ನೋಡ್ತಾರೆ. ನಮ್ದು ಏನಿಲ್ಲ, ಬರೀ ಡೈಲಿ ಲಾಗ್ ಇರ್ತದೆ ಮನೆಯದು, ಮನೆಯಿಂದೇ ಮಾಡಾಕ್ತೀನಿ. ಬಟ್ ನೋಡೋಕೆ ಅವ್ರಿಗೂ ಬೇಸರ ಬರ್ತೀರಿ ಬೇಕಾದ್ರೆ ತಿಳ್ಕೊಂಡು ಚಿನ್ಕೆ ನಾ ಏನು ವೀಡಿಯೋ ಮಾಡಿಲ್ಲ, ನಿನ್ನೆ ಹಾಕಿಲ್ಲ, ಇವತ್ತು ಹಾಕಿಲ್ಲ. ಕಂಟೆಂಟ್ ಎಲ್ಲ ರೀ ಫ್ರೆಂಡ್ಸ. ಈಗಂತೂ ಫುಲ್ ಯೂಟ್ಯೂಬ್ ಟ್ರೆಂಡ್ ಏನಂದ್ರೆ ಆನ್ಲೈನ್ ಬಿಸ್ನೆಸ್ ರೀ. ಪ್ರತಿಯೊಬ್ಬರು ರೀ ಎಲ್ಲಿ ನೋಡ್ತಿರೋ ಎಲ್ಲರೂ ಆನ್ಲೈನ್ ಬಿಸ್ನೆಸ್ ಅಂದ್ರೆ ಸೀರಿದ್ರಿ. ಆನ್ಲೈನ್ ಸೀರೆ ಬಿಸ್ನೆಸ್ ಮಾಡೋದು, ಆನ್ಲೈನ್ ಸೀರೆಗಳೆಲ್ಲ ಶೇರಿಂಗ್ ಮಾಡೋದು ಪ್ರತಿಯೊಬ್ಬರು ಎಲ್ಲರೂ. ಸಾವಿತ್ರಿ ಅಕ್ಕಾಗಲಿ, ಸವಿತಾ ಅಕ್ಕಾಗಲಿ, ಇನ್ನೂ ಯಾರ್ಯಾರು ಇದ್ದಾರೆ ಪ್ರತಿಯೊಬ್ಬರು. ಅಂದ್ರೆ ಅವರು ತಪ್ಪಂತೇಳಿ ಅನ್ನಂಗಿಲ್ಲ ರೀ. ಅವ್ರದ್ದೊಂದು ಕಂಟೆಂಟ್ ಅದ ರೀ, ಅದು ಮಾಡ್ತಾರೆ. ಎಲ್ಲರೂ ಸೀರೆದು ವೀಡಿಯೋ ಮಾಡಿ ಹಾಕ್ತಾರೆ, ಈ ಬಿಸ್ನೆಸ್ ಮಾಡ್ತಾರೆ. ಅವ್ರದ್ದೆಲ್ಲ ವೀಡಿಯೋನು ಓಡಲಿ ರೀ, ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಈ ರೀ ಪ್ರತಿಯೊಬ್ಬರು ಆನ್ಲೈನ್ ಬಿಸ್ನೆಸ್ ಮಾಡಕತ್ತಾರೆ, ಮಾಡಲಿ. ಯಾರ್ಯಾರೆಲ್ಲ ಸೀರೆದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಯಾರ ನೋಡ್ರಿ, ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರಿಗೂ ಜಾಸ್ತಿ ಆರ್ಡ್ರ್ ಮಾಡಲಿ, ಆ ಬಿಸ್ನೆಸ್ ಹೆಚ್ಚಲ್ಲಿ ಅಂತೇಳಿ ನಾನು ಕೇಳ್ಕೊತೀನಿ ರೀ ಫ್ರೆಂಡ್ಸ. ಭಾಳ ಜನ ಮಾಡತ್ತಾರೆ. ನಮ್ದು ಏನಿಲ್ಲ, ಆನ್ಲೈನ್ ಬಿಸ್ನೆಸ್ ಇಲ್ಲ, ಮಣ್ಣೆಲ್ಲ ಇದೆ. ಯೂಟ್ಯೂಬ್ ಒಂದು ದೊಡ್ಡ ರಗಡಾಗಿಬಿಟ್ಟದ. ನಂಗೆ ಯೂಟ್ಯೂಬ್ ಮಾಡೋದು ದೊಡ್ಡದಾಗಿಬಿಟ್ಟದ. ಮನೆ ಮಕ್ಕಳದ್ದು ಹುಡುಗರು ನೋಡೋದು, ನಮ್ಮದು ಮನೆ ನೋಡೋದು, ನಾ ಕೆಲ್ಸಕ್ಕೆ ಹೋಗ್ಬರೋದು, ಇದು ಯೂಟ್ಯೂಬಿಗೆ ಒಂದು ವೀಡಿಯೋ ಮಾಡಿ ಹಾಕೋದೇ ಒಂದು ದೊಡ್ಡದಾಗಿಬಿಟ್ಟದ ರೀ ನಂಗೆ. ಹಂಗೆ ಎಲ್ಲಿ ಆನ್ಲೈನ್ ಬಿಸ್ನೆಸ್ ಮಾಡೋದು ಏನು ಮಾಡೋದ್ರಿ. ನಾವು ಒಂದು ಏನೇ ಮಾಡ್ಬೇಕು, ಬಟ್ ಏನೂ ಮಾಡಲ್ಲ ರೀ. ನಾ ಅಂತ ಮಾಡ್ಲಿಕ್ಕೆ ಹೋಗಲ್ಲ, ಮಾಡ್ಬೇಕು. ಬಟ್ ಆನ್ಲೈನ್ ಪ್ಲೇನ್ ಏನು ಮಾಡೋಕೆ ಹೋಗಲ್ಲ ರೀ. ಮನೆ ಕೂತಲ್ಲಿ ಏನಾರೇ ಮಾಡ್ಬೇಕಂತಿತ್ತು. ಬಟ್ ಒಂದೇ ಅಲ್ಲಿ ಕೆಲ್ಸಕ್ಕೆ ಹೋಗ್ತೀನಿ ರೀ, ಅಡುಗೆ ಮಾಡೋಕೆ ಹೋಗ್ತೀನಿ, ಅದಾಯಿತು. ಅದ್ರ ಮ್ಯಾಗ ಮತ್ತೆ ಇಲ್ಲಿ ಹೋಗಲ್ಲ. ಇದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ ಅದಕ್ಕೆ ನಾ ಇದ್ರದಿಂದ ಏನಾದರೂ ನಂಗೆ ಆಗ್ತದಪ್ಪ, ಇದೊಂದು ಕೆಲಸ ಇದ್ದಂಗೆ ನಂಗೆ ಅಂತೇಳಿ ನಾ ಯೂಟ್ಯೂಬ್ ಸ್ಟಾರ್ಟ್ ಮಾಡೀನಿ. ಅದನ್ನು ಯಾವಾಗ ಕೈ ಹಿಡಿತದೋ ಗೊತ್ತಿಲ್ಲ ರೀ. ಯೂಟ್ಯೂಬ್ ಪೇಮೆಂಟ್ ಬರಬೇಕಾಗಿತ್ತು ಇಷ್ಟೊತ್ತಿಗೆ. ಇನ್ನೂ ಪೇಮೆಂಟ್ ಅಂತೂ ಏನೋ ಬಕ್ಕು ದೂರ ಅದಾರ, ಬಂದಿಲ್ಲ. ಅದು ಭಾಳ ಭರವಸೆ ಇಟ್ಕೊಂಡು ಕೂತೀನಿ ಬರ್ತದೆ ಅಂಥೇಳಿ. ಬರ್ತದೆ ರೀ, ಇವತ್ತಲ್ಲ ನಾಳೆಗೆ ಬರ್ತಂತೇಳಿ ಅಂದ್ಕೊಂಡೀನಿ ರೀ. ಬಟ್ ಕಂಟೆಂಟ್ ಇರಬೇಕು, ವೀಡಿಯೋ ಹಾಕ್ತೀವಲ್ಲ ರೀ, ನೋಡೋಕೆ ಎಲ್ಲರಿಗೆ ಕಂಟೆಂಟ್ ಇರಬೇಕು. ನನ್ನಂತೂ ಡೈಲಿ ಲಾಗ್ ಇರ್ತದೆ ರೀ ಫ್ರೆಂಡ್ಸ್, ಏನಿಲ್ಲ ರೀ. ನೋಡಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ, ಮತ್ತೇನಿಲ್ಲ. ಇದೇ ಕಾರಣಕ್ಕಾಗಿ 2 ದಿನ ನಾ ವೀಡಿಯೋ ಮಾಡಿಲ್ಲ ರೀ. ಹಾಕಿಲ್ಲ. ಏನು ಹಾಕ್ಬೇಕಪ್ಪ ಡೈಲಿ ಲಾಗ್. ನಮ್ಮ ಯಜಮಾನ್ರು ಇದ್ದರೆ ನಮ್ಮ ಮನ್ಯಾಗ ಅಂದ್ರೆ ಸ್ವಲ್ಪ ಏನೋ ಅನ್ಸಂಗಿಲ್ಲ ರೀ. ಮಾಡ್ತೀನಿ. ಅವರು 4 ದಿನ 5 ದಿನ ಟ್ರಿಪ್ ಹೋಗ್ತಾರೆ. ಮನೇಲಿ ಇದೇ ಹಾಕ್ಬೇಕು ರೀ, ಮಕ್ಕಳದಾಗಲಿ ನಂದಾಗಲಿ ಇದೇ ಹಾಕಬೇಕು. ಅದಕ್ಕೆ ನೀವು ನೋಡೋಕೆ ಬೇಸರ ಬರ್ತದೆ ಅಂತೇಳಿ ನಾನು ಮಾಡೋಕೆ ಹೋಗಿಲ್ಲ, ಹಾಕ್ಲಿಕ್ಕೆ ಹೋಗಿಲ್ಲ ರೀ. ಭಾಳ ಜನ ನಂಗೆ ಅದು ಯೂಟ್ಯೂಬ್ನಾಗ ಭಾಳ ಜನಕ್ಕೆ ನೋಡೀನಿ ರೀ. ಪ್ರತಿಯೊಬ್ಬರು ರೀ ಆನ್ಲೈನ್ ಬಿಸ್ನೆಸ್ ಮಾಡ್ತಾರೆ, ಸೀರೆ ತರೋದು, ಆನ್ಲೈನ್ ಬಿಸ್ನೆಸ್ ಮಾಡೋದು, ಸೀರೆ ತರೋದು ಮಾಡಕತ್ತಾರೆ. ಒಳ್ಳೇದಾಗಲಿ, ಅವರಿಗೆಲ್ಲ ಒಳ್ಳೇದಾಗಲಿ, ಹಂಗೇನಿದು ತಿಳ್ಕೊಂಡಿಲ್ಲ. ಬಟ್ ಅದೆಲ್ಲ ನಂಗೆ ಇಷ್ಟ ಇಲ್ಲ, ಅದು ಮಾಡೋಕ್ಕೂ ಇಷ್ಟ ಇಲ್ಲ ರೀ. ನಾವು ಯಾವ ಬಿಸ್ನೆಸ್ ಮಾಡೋಕೆ ಹೋಗಂಬ್ರಿ, ಅದು ಮಾಡ್ಬೇಕಂತೆಲ್ಲ ಇದು ಯೂಟ್ಯೂಬ್ ಒಂದು ಮಾಡ್ಬೇಕಂತೆಲ್ಲ ಓಕೆ ಮಾಡೋಕೆ ಹೋಗೀನಿ. ಅದು ಅಲ್ಲಿ ಅಂತ 1.5 ವರ್ಷ ಆಯಿತು. ಇಲ್ಲಿ ತಂದು ಚೆಂದಂಗೆ ಯೂಟ್ಯೂಬ್ ಒಳ್ಳೇದಾಗ್ಯದ, ಕೆಟ್ಟದಂತ ಆಗಿಲ್ಲ ನಂಗೆ ಯೂಟ್ಯೂಬಿಂದ. ಕರೆ ಹೇಳ್ತೀನಿ, ಕೆಟ್ಟದಂತೂ ನಾನು ಅಲ್ರಿ. ಯೂಟ್ಯೂಬಿಂದ ಪೇಮೆಂಟ್ ಅಷ್ಟೇ ಬಂದಿಲ್ಲ, ಬಟ್ ಖುಷಿ ಅದ ರೀ ನಂಗೆ. ಇಂದಲ್ಲ ನಾಳೆಗೆ ಅದರಿಂದ ಪೇಮೆಂಟ್ ಬರ್ತದೆ ಅಂತೇಳಿ. ಬಟ್ ನಿಮ್ಮ ಜೊತೆ ಎಲ್ಲ ಮಾತಾಡ್ತಿದ್ದಂಗೆ ಎಷ್ಟೋ ಜನ ಕೊನೆ ಹಿಡಿದು ಮಾತಾಡಿಸ್ತಾರೆ. ಇಲ್ಲ ನೀವು ವೀಡಿಯೋ ಮಾಡ್ತಿರಿಲ್ರಿ, ನೀವು ಯೂಟ್ಯೂಬ್ ವೀಡಿಯೋ ಮಾಡ್ತಿರಿಲ್ರಿ, ಒಬ್ಬರು ಯೂಟ್ಯೂಬ್ ಅಕ್ಕ ಅಂತೇಳಿ ಕರೀತಾರೆ ನಂಗೆ. ನಮ್ಮ ಊರಾಗಲಿ ಮತ್ತು ಏನು ನೀನೇ ಹಚ್ಚೋ ಹಣಿಗೆ ತೊಗೊಂಬೈತೀನಿ. ನಮ್ಮ ಊರಾಗಲಿ ಬೇರೆ ಕಡೆ ಆಗಲಿ ಎಲ್ಲರೂ ನೀವು ಯೂಟ್ಯೂಬ್ ಅಕ್ಕ ಇದ್ದಿರಲ್ರಿ, ನೀವು ಯೂಟ್ಯೂಬ್ ವೀಡಿಯೋ ಮಾಡ್ತಿರಲ್ರಿ, ಯೂಟ್ಯೂಬ್ ಅಕ್ಕ ಇದ್ದಿರಲ್ರಿ ಕೇಳ್ತಾರೆ. ಅದಕ್ಕಿಂತ ದೊಡ್ಡದು ಮತ್ತೇನಿಲ್ಲ ರೀ ನಂಗೆ. ಯೂಟ್ಯೂಬಿಂದ ಪಡ್ಕೊಂಡೀನಿ ರಗಡ್ರಿ, ಭಾಳ ಪಡ್ಕೊಂಡೀನಿ. ಪೇಮೆಂಟ್ ಒಂದು ಪಡ್ಕೋಬೇಕು ರೀ ಫ್ರೆಂಡ್ಸ. ಅದನ್ನೆಲ್ಲ ನಿಮ್ಮ ಕೈಗೆ ಅದರಿಂದ ನಿಮ್ಮ ಆಶೀರ್ವಾದದಿಂದ ಅದನ್ನು ಆಗ್ತದೆ ರೀ. ಇವತ್ತು ನಾಳೆಗೆ ಅನ್ಕೋತೀನಿ ರೀ. ಅದಿಷ್ಟೇ ಬೇಜಾರಾಯ್ತು ನಂಗೆ. ಬೇಜಾರಂದ್ರೆ ಸುಮ್ಮನೆ ಕಂಟೆಂಟ್ ಇಲ್ಲ ಏನೆಲ್ಲಪ್ಪ, ಏನು ವೀಡಿಯೋ ಮಾಡಾಕಬೇಕು ತಿಳಿದು 2 ದಿನ ವೀಡಿಯೋ ಹಾಕಿಲ್ಲ ರೀ. ಮತ್ತೆ ವೀಡಿಯೋ ಮಾಡತ್ತೀನಿ ರೀ ಫ್ರೆಂಡ್ಸ್. ಬೇರೆ ಇರಲಿಲ್ಲ ನನಗೆ, ಹಾಗಾಗಿ ಆರಾಮಾಗ್ಯದ್ರಿ. ಈಗ ಸ್ವಲ್ಪ ಹಿಂಗೆ ಕಂಟಿನ್ಯೂ ಮಾಡ್ತೀನಿ ರೀ ವೀಡಿಯೋನ. ನೋಡಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ರೀ, ಮತ್ತೇನಿಲ್ಲ ರೀ. ನೋಡ್ರಿ ಈಗ ತಲೆ ಹೆಣಿಗೆ ಈ ಬತ್ತಿ ಹಂಗೆ ಹಚ್ಕೊಳಣ, ಮಾರಿ ಹಂಗೆ ತೊಗೊಳಣ ರೀ, ಬೊಟ್ಟು ಹಂಗೆ ಹಚ್ಕೊಳತ್ತಾನ, ಇಕ್ಕೋತಿಲಿ ಅಷ್ಟೇ ರೀ ಫ್ರೆಂಡ್ಸ್. ಏನು ಮತ್ತೇನಿಲ್ಲ, ಅದೇ ಕಾರಣಕ್ಕೆ ಹಾಕಿಲ್ಲ ರೀ. ಜರ ಏನಾದರೂ ಮತ್ತೆ ಇನ್ನೊಂದು ಏನಂದ್ರೆ ಆ ಕಡೆ ನಮ್ಮ ತಂಗಿ ಕಡೆ ಹೋದ, ಆ ಕಡೆ ನಮ್ಮ ತವ್ರ ಮನೆಗೆ ಹೋದ, ಎಲ್ಲಿ ಹೊರಗದಂದ್ರೆ ಜರ ವೀಡಿಯೋ ನೋಡ್ತಾರೆ ಜನ. ಬಟ್ ಮನೆಯಿಂದ ಆದ್ರೆ ಸ್ವಲ್ಪ ಬೇಸರ ಬರ್ತದೆ, ಹಾಗಾಗಿ ನಾನು ಮಾಡೋಕೆ ಹೋಗಿಲ್ಲ ರೀ ಅಷ್ಟೇ, ಮತ್ತೇನಿಲ್ಲ. ನಿಮಗೆ ಬೇಸರ ಬರಲ್ಲ ಅಂತೇಳಿ ಕಮೆಂಟ್ ಹಾಕ್ರಿ. ನಾನು ಖುಷಿ ಆಗ್ತದೆ ನಂಗೆ. ಇಲ್ಲರಿ ಡೈಲಿ ಲಾಗ್ ಹಾಕ್ರಿ ನೋಡ್ತೀನಿ ಅಂದ್ರೆ ಆ ಕಡೆ ಬಂದು ಅಂತಾರೆ, ನಿಮ್ಮ ಡೈಲಿ ಲಾಗ್ ಇಷ್ಟ ಆಗ್ತಾರೆ, ಇಲ್ಲ ಇಷ್ಟ ಆಗ್ತಾವೆ ಅಂತೇಳಿ. ಸಾಕ್ರಿ, ಖುಷಿ ಆಗ್ತದೆ, ಮತ್ತೇನಿಲ್ಲ. ಹೌದಿಲ್ಲಪ್ಪ? ನಂಗೆ ಖುಷಿ ಆಯ್ತು. ನಿನಗೆ ಖುಷಿ ಆಗ್ತದ?
ಅವರಿಗೆ ಕಟ್ಟಿಂಗ್ ಮಾಡ್ಸೋದಾಗಲ್ರಿ ಹುಡುಗರಿಗೆ. ಶ್ರಾವಣದಂತೇಳಿ ಮಾಡಿಸಿಲ್ಲ, ಶ್ರಾವಣ ಮುಗಿನ ಮೊದಲು ಕಟ್ಟಿಂಗ್ ಮಾಡಿಸ್ತೀನಿ. ತಲೆ ಕಡ್ಡಿಗ್ಯದವ್ರು, ಶ್ರಾವಣ ಮುಗಿನ ಮಾಡಿಸ್ತೀನಿ ರೀ, ಅಂತಲೇ ಈಗೇನು ಮಾಡಿಸಂಗಿಲ್ಲ. ಅಷ್ಟೇ ನೋಡಿರಿ ಫ್ರೆಂಡ್ಸ. ಅದು ಸೀರೆ ಬಿಸ್ನೆಸ್ ಮಾಡ್ತಾರಲ್ರಿ, ಒಂಥರ ಖುಷಿ ಆಯ್ತು ನನಗೆ. ಅವ್ರಿಗೆ ನೋಡಿ ನಾನು ಖುಷಿ ಆಯ್ತು ರೀ, ನಾನು ಮಾಡಲ್ಲ ರೀ, ಬಟ್ ಅವ್ರಿಗೆ ನೋಡೋಕೆ ಖುಷಿ ಆಯ್ತು. ಯೂಟ್ಯೂಬ್ದಿಂದ ಒಂದು ಏನೋ ಮಾಡಕತ್ತಾರಲ್ಪ ಅವರು, ಯೂಟ್ಯೂಬ್ ಒಳಗೆ ಒಂದು ಯೂಸ್ ಮಾಡ್ಕೊಂಡು ಹಿಂಗೆ ಬಿಸ್ನೆಸ್ ಮಾಡಕತ್ತಾರಲ್ಲ, ಒಂಥರ ಖುಷಿ ಆಯ್ತು, ಕಂಡಪಟ್ಟು ಖುಷಿ ಆಯಿತು. ಅವ್ರ ಬಿಸ್ನೆಸ್ ಪ್ರತಿಯೊಬ್ಬರೆಲ್ಲ ಥರ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಲ್ಲತ್ತೀನಿ. ನಾವೊಂದು ಬಿಸ್ನೆಸ್ ಅಂದ್ರೆ ಸೀರೆ ಆನ್ಲೈನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಲ್ಲತ್ತೀನಿ. ಪ್ರತಿಯೊಬ್ಬರದ್ದು ವೀಡಿಯೋ ನೋಡೀನಿ ರೀ ನಾ, ಎಲ್ಲರದು. ಮತ್ತು ಎಲ್ಲರಿಗೂ ಒಳ್ಳೇದಲ್ಲ ಅಂತ ಕೇಳ್ಕೊತೀನಿ, ಮತ್ತೇನಿಲ್ಲ ರೀ. ಖುಷಿ ಆಯ್ತು ಅವ್ರದ್ದು ನೋಡಿ, ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕಂತ ಮಾಡ್ಕೊಳ್ತೀನಿ ಅಷ್ಟೇ, ಮತ್ತೇನಿಲ್ಲ ರೀ. ಮಚ್ಚರ್ ಕಡ್ಲಿತ್ತವ್ರಿ, ಜೀವ ಹೊಡ್ತೀನಿ. ಒಂದು ಮಚ್ಚರ್ ಜೀವ ಹೊಡೆದ್ರೆ ಇವತ್ತು ಎಲ್ರಿ ಅಗಡಿ ಜೀವ ಹೊಡೆದಿ ನಂಗೆ ಮಚ್ಚರಕ್ಕೆ. ಓಕೆ ರೀ ಫ್ರೆಂಡ್ಸ, ನಮ್ಮ ಪಿಲ್ಲಿನೂ ಬರ್ತಾಳೆ, ದೇವ್ರ ಬಲ್ಲಿ ದೀಪ ಹಚ್ತೀನಿ ನಾನು. ಫ್ರೆಂಡ್ಸ, ಮಳೆ ನೋಡ್ರಿ, ಜೋರು ಮಳೆಗಾಗಿ ಮನೆ ಇದು ಆಗ್ಯಾವ್ರಿ, ಕೆಂಜಗಂತವ ಏನಂತಾರೀಪ ಇರು ಭೀ ಕಡೆ ಕಡ್ಲಿಕತ್ತಾವ, ಕುಂದ್ರ ಬಿಡಲ್ದು. ಮನೆ ತುಂಬ ಆಗ್ಯಾವ ನೋಡ್ರಿ, ಭಾಳ ಕಡ್ಲಿಕತ್ತಾವ. ಅದಕ್ಕೆ ಲಕ್ಷ್ಮಣ ರೇಖೆ ಕೊರ್ಲಿಕತ್ತೀನಿ ನೋಡ್ರಿ. ಇದು ಸಣ್ಣಗೂ ಆಗ್ಯಾವ ಮನೆ. ಮಳೆ ಇದಲ್ರಿ ಫ್ರೆಂಡ್ಸ, ಮೊದಲೇ ತೆಳಗದ ಮನೆ, ಒಟ್ಟು ಮಳೆಗಾಗಿ ನಾವು ಇವ ಸಣ್ಣ ಕಡೆ ಕಡ್ಲಿಕತ್ತಾವ, ಕಡಿತಾವ ಏಪಿಲು. ಏನಾಯ್ತು ಹಾಂ ಇವ ಇರ್ಬಿ ಜರ್ದಮ್, ಅದಕ್ಕೆ ಹೇಳತ್ತೀನಿ ಜರ್ದಮ್ ಕೊರದಿನಲ್ಲಿ ಹೋಗ್ತಾವ ಈಗ. ಇವ ಇರ್ಬೇಕಲ್ಲ, ಇಲ್ಲಿ ಬಂದ ನಮ್ಮ ಪಿಲ್ಲು. ದೀಪ ದಮ ತರ್ತನ ಕಡೆ ತರ್ಲಕ್ಕೆ ಹೋಗಿ ದೀಪ ಹಚ್ಚಾಗತ್ತಿ. ಮತ್ತವು ಮಳೆಗಾಗಿ ಬರ್ತಾವ, ಹಂಗೆ ಕಳಿಸ್ತಾವ. ಕರ್ರಂದು ಕೆಂಪಂದು ಕಡಿತಾವ, ಕರ್ರಂದು ಕಡೆಯಲ್ಲ. ಭಾಳ ಡೇಂಜರ್ ಆಗ್ಯಾವ್ರಿ. ಈಗ ಎಡ್ತಲ್ಲಿ ಕುಂದ್ರು ಕೊಟ್ಟಿಲ್ಲ ನಮ್ಗೆ, ಹಂಗೆ ಮನೆ ತುಂಬ ಆಗ್ಯಾವ. ಇಲ್ಲಿ ಕೊರ್ದೀನಿ, ಅಲ್ಲಿ ಕೊರ್ದೀನಿ, ಮನೆ ತುಂಬ ಆಗ್ಬಿಟ್ಟಾಗ್ರಿ. ಫ್ರೆಂಡ್ಸ್, ರಾತ್ರಿ ಊಟಕ್ಕೆ ನೋಡ್ರಿ ತಾಳಿಪಟ್ಟಿ ಬೆಳತ್ತೀನಿ. ಪಲ್ಯ ಉಳ್ದಿತ್ತು ಒಂದು ಜರ, ಬೊಕ್ಕು ಉಳ್ದಿತ್ತು ರೀ ಫ್ರೆಂಡ್ ತಾಳಿಪಟ್ಟಿ. ಮತ್ತೆ ಯಾವಾಗ ಮಾಡಂದಿ? ನಾಳೆ ಮಾಡಲಿ ತಾಳಿಪಟ್ಟಿ. ಈಗ ಇವ್ರು ಅನ್ನ ಸಾರು ಅದ ಉಳ್ಳೋಕತ್ತಾರ, ಸಾರು ಉಳ್ದದ, ಪಲ್ಯ ಉಳ್ದಿತ್ತು ರೀ ಫ್ರೆಂಡ್ಸ್. ಅದಕ್ಕೆ ಎಲ್ಲಿ ಅಡುಗೆ ಮಾಡ್ಲಪ್ಪ ಒಂದು ಜರ ತಾಳಿಪಟ್ಟಿ ಮಾಡ್ಕೊಂಡು ತಿನ್ಬೇಕಂತೇಳಿ ಕಲಿಸಿ ಇಡ್ಲಾಕತ್ತೀನಿ ರೀ. ಇದ್ರಾಗ ಕಡ್ಲಿ ಹಿಟ್ಟು ಹಾಕಿನಿ ರೀ, ಗೋಧಿ ಹಿಟ್ಟು ಹಾಕಿನಿ, ಪಲ್ಯ ಹಾಕಿನಿ, ಆಲೂಗಡ್ಡೆ ಪಲ್ಯ ಹಾಕಿ ಆಲೂಗಡ್ಡೆ ಪಲ್ಯ ಹಾಕಿನಿ ರೀ. ಇದ್ರಾಗ ಬೊಕ್ಕು ಉಳ್ದಿತ್ತು ಆಲೂಗಡ್ಡೆ ಪಲ್ಯ. ಮತ್ತು ಈಗೆಲ್ಲ ಅಡುಗೆ ಮಾಡ್ಬೇಕಂದ್ರಿ, ಇದೇ ತಿಂದ್ರೆ ಆಯ್ತು. ಭಾಳ ದಿನ ಆಯ್ತು ತಾಳಿಪಟ್ಟಿನೂ ತಿಲ್ಲಾರ್ದು. ನಮ್ಮ ಹುಡುಗರಿಗೆ ತಾಳಿಪಟ್ಟಿ ಭಾಳ ಇಷ್ಟ ಆಗತ್ತೆ ರೀ, ಅದಕ್ಕೆ ತಿಲ್ಲಾರ್ದು ಭಾಳ ದಿನ ಆಯಿತು. ಮಾಡಿದ್ರೆ ಮಾಡತ್ತೀನಿ ರೀ, ಕಲಿಸಿ ಒಂದು ಅರ್ಧ ಗಂಟೆ ಇಡ್ತಾರೆ ರೀ, ಆಮೇಲೆ ಮಾಡ್ತಾ ಅರ್ಧ ಗಂಟೆ ಇಟ್ಟು ಚಂದ ಏನಿತ್ತು ಆಮೇಲೆ ತಾಳಿಪಟ್ಟಿ ಮಾಡ್ತೀನಿ. ಮುಂಜಾನೆ ಈಗ ಮಾಡ್ತೀನಿ, ಈಗ ತಿನ್ರಿ. ನೋಡಿ ಕದ್ದು ಮುಚ್ಚ ಮಾತಾಡ್ತಾರೆ ಇಬ್ರು ಫ್ರೆಂಡ್ಸ್. ಇವ್ರಿಗೆ ಹಬ್ಬಸಿ ತಯಾರು ಮಾಡೀನಿ ರೀ, ಆಗ್ಯದೆಲ್ಲ ಅಡುಗೆ ಮಾಡೀನಿ. ಚಪಾತಿ ಮತ್ತು ಉಳ್ಳಾಗಡ್ಡಿ ತಪ್ಪಲು ಪಲ್ಯ ಮಾಡೀನಿ. ನಾವು ಇಜ್ಜಿ ಲೇಟ್ ಆಗ್ಯದತ್ ನೋಡಿ, ಚಪಾತಿ ರೋಲ್ ಮಾಡ್ಕೊಡ್ತೀನಿ ತಿಲ್ಲಕತ್ತಾನ. ಭಾಳ ಲೇಟ್ ಮಾಡಿದ್ದೆ ನಮ್ಮ ಇಜ್ಜಿ ಇವತ್ತು, ಹೌದಿಲ್ಲಪ್ಪ? ಕಂಡಬಿಟ್ಟು ಲೇಟ್ ಮಾಡಿದ್ದಿಲ್ಲ. ಒಟ್ಟು ಹೇಳಂದ್ರೆ ಹೇಳಲಾಗೇನು ರೀ, ಅಟ್ಟಿದು ಮಾಡತ್ತಿದ. ಬ್ಯಾಗ್ ಹಾಕಲ್ಲ ನೋಡಿ, ಹೊರಗೆ ಒಯ್ದಿಟ್ಟಾನ. ಇವತ್ತು ಗುರುವಾರ ಅದ್ರ ಕಲರ್ ಡ್ರೆಸ್ ಸಾರಿ, ಹಾಗಾಗಿ ನಡಿ ಕಲರ್ ಡ್ರೆಸ್ ಹಾಕೊಂಡ್ರೆ ನಡಿ. ನಾನು ಕೆಲ್ಸಕ್ಕೆ ಹೋಗ್ತೀನಿ ರೀ, ಲೇಟ್ ಆಲತ್ತದ. ಇವ್ರಿಗೆ ಆಗ್ಯದ, ಇವ್ರಿಗೆ 8:30 ಆಲತ್ತದ. ಇವ್ರಿಗೆ ಅಲ್ಲಿ ಕುಂದಿಸಿ ಬಿಡ್ತೀನಿ ರೀ, ಆಟೋ ಬರ್ತದ, ನಾ ಕೆಲ್ಸಕ್ಕೆ ಹೋಗ್ಬಿಡ್ತೀನಿ. ನಡೀತೊಂಡು ಹೊರಗೆ ನನ್ನ ಸಲಿಂದ ಇವ್ರಿಗೆ 8:30 ಬಿಡೋದ್ರಿ. ಇವ್ನು 9ಕ್ಕೆ ಅದ ಇವ್ರದ್ದು, ನಮ್ಮ ಪಿಲ್ಲಿಂದ 9:30 ಇದೆ ಸಾಲಿ. ನಂಗೆ ಕೆಲ್ಸಕ್ಕೆ ಲೇಟ್ ಆತಂತ ಇವ್ರಿಗೆ 8:30 ಬಿಡ್ತೀನಿ ಅಲ್ಲಿ. ಆಯ್ತಾಯ್ತು. ಕಲರ್ ಡ್ರೆಸ್ ಅಂತೇಳಿ ಹಾಕೊಂಡ್ರಿ. ಪಿಲ್ಲು ಮುಗಿನ ಕಳೆದ ನೋಡ್ರಿ, ಕಳೆದಿಲ್ಲ ರಿಯಾಕ್ಷನ್, ತೆಗೆದಿಟ್ಟಾಳಂದಿನ. ಎಂತ ಬರೆಯೋದು ರಿಯಾಕ್ಷನ್? ಬಂಗಾರದ ಮಗನಂದಿತ್ತು ಕಳಿತು ಅಂತೇಳಿ ತೆಗೆದಿಟ್ಟಾಳ್ರಿ. ಸಾಲಾಗೇನ ನೀನು ಕಳೆದಿತ್ತ ನಾ ಬೈತೀನಿ ಅಂತೇಳಿ ತಂದು ಹಂಗೆ ಇಟ್ಟಾಳ. ಹಾಕೊಂಡ್ರೆ ಹಾಕೋಲ್ಲ ಹೇಳಿ. ಆಯ್ತಾಯ್ತು, ಹೋಗ್ತೀನಿ ರೀ ಫ್ರೆಂಡ್ಸ್, ಕೆಲ್ಸಕ್ಕೆ ಹೋಗ್ಬಿಡ್ತೀನಿ, ಸಿಗ್ತೀನಿ ಅಂತ. ಹಾಕೋ. ಇಂಥ ಟೈಮ್ನಾಗ ನೀ ಬಾತ್ರೂಮ್ ಬಂದು ನೋಡ್ರಿ, ನಾ ಇನ್ನೇನು ಹೊರಗೆ ಚಾವಿ ಹಾಕಿ ಗೇಟ್ ಹಾಕ್ಬೇಕು ಹೋಗ್ಬೇಕತ್ತೀನಿ, ಬಾತ್ರೂಮ್ ಬರ್ತದೆ. ನೀನು ಹಂಗೆ ವಿಜ್ಜಿವಿ ಚೈನ್ ಹಾಕು. ಚಪಾತಿನೂ ಕೂತಿನೋ
ಇಜ್ಜಿ ಬಿಡೋದೆಲ್ಲ ಕುಂತುಳು ಲೇಟ್ ಆಗ್ಲತ್ತದ ಅಂತೇಳ ಕುಂದ್ರು ಫ್ರೆಂಡ್ ಕೆಲಸದಿಂದ ಬಂದೀನಿ ರೀ. ಮಾಡ್ದೆ ಎಲ್ಲಿದಲ್ಲೇ ಒಕ್ಕಟ್ಟು ಹೋಗಿದ್ದ ಬಂದು ಮಾಡಿದೆ ರೀ. ಗ್ಯಾಸ್ ಒರೆಸ್ಕೊಂಡ, ಪರ್ಸಿ ಒರೆಸ್ಕೊಂಡ, ಕಸ ಹೊಡೆದ, ಮಕ್ಕಳು ಗಾಣಾಗಿಬಿಟ್ಟಿತ್ತು ಎಲ್ಲ ಮಾಡ್ಕೊಂಡ್ರಿ. ಇನ್ನೊಂದು ಏನಂದ್ರೆ ಇವತ್ತು ನಮ್ಮ ಹುಡುಗರು ಗಡ್ಬಡ್ನಾಗ ಹೋಗಿನಲ್ರಿ ನಾ ಚಾವಿ ಹಾಕಿ ಹೋಗ್ಬಿಟ್ಟಿದ್ದ ನಮ್ಮ ವಿರಾಜನ ಡಬ್ಬ ಈಗ ರೀ ನೆನಪಾರ ಹಂಗೆ ಹೋಗ್ಬಿಟ್ಟ ನಮ್ಮ ಒಯ್ದಿಲಿ. ಏನು ಮಾಡೀನಿ ರೀ ಅಂದ್ರೆ ಎಲ್ಲರೂ ಹೊರಗೆಲ್ಲ ಬ್ಯಾಗ್ ಅದು ಒಯ್ದಿಡ್ರಿಪ್ಪ ಹೋಗಳಾಗ ಹಂಗೆ ಒತ್ತಟ್ಟೆ ತೊಗೊಂಡು ಹೋದ್ರಾಯ್ತು. ನಾ ಈ ಕಡೆ ಕೆಲ್ಸಕ್ಕೆ ಹೋಗ್ತೀನಿ, ಈ ಕಡೆ ನೀವು ಹೊರದೀನಿ ಎಲ್ಲ ಬ್ಯಾಗ್ ಅದೆಲ್ಲ ಇಟ್ಟಾರಿ. ಡಬ್ಬ ಪಿಸಿಬಿ ಬಿಲ್ಲುಂದು ಇಟ್ಕೊಳ ಹಾಕಿ ವಿಜ್ಜಿದು ಇಟ್ಕೊಳನ್ರಿ. ಇವಾಗ ವಿರಾಜನ್ ಮಾಡೋಣ ನೆನಪಾರ ಇಲ್ಲೇ ಇಟ್ಟಾನ್ರಿ. ನಾ ಚಾವಿ ಹಾಕೊಂಡು ಹೋಗ್ಬಿಟ್ಟಿನಿ. ನನಗೆ ನೆನಪಿಲ್ಲ. ಕೆಲ್ಸದಿಂದ ಬಂದ ಮ್ಯಾಗ ನೋಡ್ದೆ ಪಾರ ಡಬ್ಬ ಇಲ್ಲೇ ಇಟ್ಟದಂತಂದ್ರೆ ಮತ್ತೆ ಈಗ 3-3:30ಗೆ ಬರ್ತಾನೆ ರೀ. ಸಾಲ ಕೊಡ್ತಾರೆ ಬಿಟ್ರೆ ಅದೆಲ್ಲ ಊಟಕ್ಕೆ ಕೊಡ್ತಾರೆ ಅಂದ್ರೆ ನಮ್ಮ ಮನೆ ಡಬ್ಬ ಬಿಟ್ಟು ಹೋದನ್ರಿ. ಒಂಥರ ಹಳೆ ಹಾಲಕತ್ತ ಪಾಪದು ಬಿಟ್ಟು ಹೋಗಿದ್ದು. ನಾ ಚಾವಿ ಬೇರೆ ಲೇಟ್ ಹೋಗಿದ್ನಲ್ರಿ. ನೆನಪು ಬರ್ತಿತ್ತು ಅವ್ರಿಗೆ ಹೋಗಳಾಗ ಡಬ್ಬ ಮನೆಯಾಗ ಅಂತೇಳಿ. ಬಟ್ ಚಾವಿ ಸಂಗಟ ತೊಗೊಂಡು ಹೋಗೇನಿ ರೀ ನಾ. ಹಂಗಾಗಿ ಇದಾಗ್ಬಿಡ್ತು. ಬಟ್ಟೆ ಹೋಗ್ದೀನಿ ಫ್ರೆಂಡ್ಸ್. ಇವತ್ತು ಬಿಸಿಲು ರೀ ಹಿಂಗೆ ಈ ರೇಂಜಿಗೆ ಬಿದ್ದ ಪಟ್ಟ ಬಿಸಿಲು ಇದ್ದಿದ್ದಿಲ್ಲ ರೀ. 3-4 ದಿನ ಬಟ್ಟೆ ಬಿಸಿಲಿದ್ದಿಲ್ಲ. ಟವಲ್ಗಳಂತೂ ನಾರಕತ್ತೀವಿ. ಒಂದು ಸೌಂಡ್ ಟವಲ್ಗಳು ನಾರ್ಲಕತ್ತೀವು ಅಂದ್ರೆ ಹಸಿ ಒರೆಸ್ಕೊಂಡು ಒಣಗೋದಿಲ್ಲ ಬಿಡೋದಿಲ್ಲ. ಒಂದು ತಪ್ಪರಿ ಟವಲ್ಗಳು ಇದು ಅಲ್ಲಕತ್ತೀವಿ ರೀ. ಇವತ್ತು ಬಿಸಿಲು ಬಿದ್ದಿದ್ದು ನೋಡಿ ಖುಷಿಯಾಗಿ ಮುಂಜೆ ಒಟ್ಟು ನಮ್ಮ ಯಜಮಾನ ಟವಲ್ಲ, ಪಾರ್ಗಳು 3 ಟವಲ್ಲ, ಅವ್ರು ಸಾಲಿ ಬಟ್ಟೆ ಎಲ್ಲ ಶಾಂಪೂ ನೀರು ಹಾಕಿ ನೆನಿಟ್ಟು ಕೆಲ್ಸಕ್ಕೆ ಹೋಗಿದ್ದೆ ರೀ. ಬಂದು ಅಷ್ಟು ಹೋಗೋದೇನು ಒಗೆದು ಸ್ವಚ್ಛ ಕನ್ಫರ್ಟ್ನ ಹಾಕೀನಿ ರೀ. ಅದಕ್ಕೆ ಶಾಂಪೂ ಹಾಕೀನಿ, ಕನ್ಫರ್ಟ್ನ ಹಾಕಿ ನಾರತ್ತೀವಿ ರೀ. ಮಳೆ ಬತ್ತು ಅಂದ್ರೆ ಇದ್ದೀರಿ ಎಲ್ಲ ಬಟ್ಟೆ ಇದು ಆಗ್ಬಿಡ್ತಾವೆ. ಅದ್ರಾಗ ಈಗ ಹಾಕ್ಲಿಕ್ಕೂ ಜಾಗ ಇಲ್ಲ ರೀ. ಮನ್ಯಾಗ ಹಿಂಗೆ ಹಾಕ್ತೀವಿ ಎಟ್ಟ ಫ್ಯಾನ್ ಥಂಡಿ ಬಿಡ್ತದೆ. ಫ್ಯಾನ್ ಹಚ್ಚಿರ ಅದನ್ನು ಒಣಗಲ್ಲ ಜಲ್ದಿ. ಈಗ ಭಾಳ ಬಿಸಿಲು ಬಿತ್ತು ಒಂಥರ ಐತ್ರಿ. ಅದಕ್ಕೆ ಎಲ್ಲ ಮೊದಲಲ್ಲಿ ಕೆಲಸದಿಂದ ಬಂದು ಮೊದಲು ಬಟ್ಟೆನೇ ಒಗ್ದೀನಿ ರೀ. ನಾ ಕೆಲಸ ಬಾಂಡೆ ತಿಕ್ಕಿಲ್ಲ, ಕಸ ಹೊಡೆದಿಲ್ಲ. ಮೊದಲು ಬಟ್ಟೆ ಒಗೆದು ಹಿಂಡಿ ಚಂದ ಹಿಂಡಿ ಒಣಗಿನ ಒಟ್ಟು ಒಣಗಬೇಕು. 2-3 ಗಂಟೆ ಮೇಲೆ ಒಣಗಬೇಕು. ಅವಾಗ ತಂದು ಮನೆಯಾಗ ಮಡಿಚಿಡ್ತೀನಿ ರೀ. ಒಂದು ಜರ ಬಿಸಿಲು ಬಿದ್ದದ. ನಿಮ್ಮ ಕಡೆ ಹೆಂಗದ ವಾತಾವರಣ ಅಂತೇಳಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ಒಂದು ಸ್ವಲ್ಪ ಮನ್ಕೋತೀನಿ ರೀ. ಈಗ ಮನ್ಕೊಂಡದ್ದು ಮತ್ತೆ ಸಿಗ್ತೀನಿ ಅಂತ ನಿಮ್ಗೆ. ಇವಾಗ ಕೆಲಸ ಆಗ್ಯದ ಒಂದು ಸ್ವಲ್ಪ ನಿದ್ದೆ ಮಾಡೋದು. ನಿದ್ದೆ ಇರ್ಬೇಕು. ನಿದ್ದೆ ಜರ ಮನ್ಕೊಂಡಾದ್ಮೇಲೆ ಮತ್ತೆ ಸಿಗ್ತೀನಿ ರೀ ನಿಮ್ಗೆ.